Hello everyone, welcome back to day 4 video of Dopamine Detox. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಾಟ್ ಈಸ್ ದ ಬೆನಿಫಿಟ್ ಆಫ್ ಡಿಟಾಕ್ಸ್, ಅಂದರೆ ಡಿಟಾಕ್ಸ್ ಮಾಡೋದ್ರಿಂದ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ. ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಪ್ರಾಬ್ಲಮ್ ಅಂದರೆ ಏನು, ಯಾವ ಥರ ಪ್ರಾಬ್ಲಮ್ಸ್ ನಾರ್ಮಲ್ ಆಗಿ ಎಲ್ಲರೂ ಫೇಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಯಾವುದು ತುಂಬ ಅವ್ರಿಗೆ ಕ್ರೇವಿಂಗ್ ಆಗ್ತಾ ಇರುತ್ತೆ, ಮತ್ತು ಯಾವುದಕ್ಕೆ ಅವರು ಓವರ್ ಸ್ಟಿಮ್ಯುಲೇಟ್ ಆಗ್ತಾ ಇರ್ತಾರೆ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ. ಈಗ ಬಂದು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಡಿಟಾಕ್ಸ್ ಮಾಡೋದ್ರಿಂದ ನೀವು ಅದರಿಂದ ಓವರ್ಕಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಡಿಟಾಕ್ಸಲ್ಲಿ ನೀವು 24 hours ಡಿಟಾಕ್ಸ್ ಥರನೂ ಮಾಡ್ಬೋದು, ಇಲ್ಲ 48 hours ಡಿಟಾಕ್ಸ್ ಥರನೂ ಮಾಡ್ಬೋದು, ಮತ್ತು ನಾರ್ಮಲಾಗಿ 12 hours ಡಿಟಾಕ್ಸ್ ಥರನೂ ಮಾಡ್ಬೋದು. ಏನಪ್ಪ ಡಿಫ್ರೆನ್ಸು ಅಂದರೆ ಏನೂ ಇಲ್ಲ, ನೀವು ನಾರ್ಮಲಾಗಿ ಏನು ಮಾಡ್ತಿದ್ದೀರೋ ಅದನ್ನೆಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಯಾವುದನ್ನ ನೀವು ಡೇ ಎಂಡ್ ಒಳಗಡೆ ಆ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ ಅನಿಸ್ತಿರುತ್ತೋ ಅದನ್ನೆಲ್ಲ ನಿಲ್ಲಿಸ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಫೋನ್ ಯೂಸ್ ಮಾಡೋದಾಗಿರ್ಬೋದು, ಇಲ್ಲ ಇಂಟರ್ನೆಟ್ಟು, ಮತ್ತು ಬಂದುಬಿಟ್ಟು ಸ್ಮೋಕ್ ಮಾಡೋದು, ಡ್ರಿಂಕ್ಸ್, ಆಲ್ಕೋಹಾಲ್ ಕುಡಿಯೋದು, ಮತ್ತು ಶುಗರಿ ಐಟಮ್ಸ್ ತುಂಬ ತಗೊಳ್ಳೋದು. ಯಾವುದಕ್ಕೆ ನೀವು ತುಂಬ ಕ್ರೇವ್ ಆಗ್ತಿರ್ತೀರಾ, ಅದನ್ನ ಮಾಡಲಿಲ್ಲ ಅಂದರೆ ಇವತ್ತು ನನ್ನ ಡೇ ಆಗೋದೇ ಇಲ್ಲ ಅಂತ ಅನಿಸ್ತಾ ಇರ್ತೋ ಅದನ್ನ ಕಂಪ್ಲೀಟಾಗಿ ಬಂದ್ ಮಾಡೋದು. ಅದ್ರ ಬದಲಾಗಿ ಏನು ಮಾಡೋದು, ಅದ್ರ ಬದಲಾಗಿ ನೀವು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡ್ಬೋದು. ಅದೇ ಥರ ನೀವು ಜರ್ನಲೈಸ್ ಮಾಡ್ಬೋದು, ಅಂದರೆ ನಿಮ್ಗೆ ಏನೇನು ಥರ ಥಾಟ್ಸ್ ಬರ್ತಾ ಇದೆಯೋ ಅದ್ರ ಬಗ್ಗೆ ಎಲ್ಲ ಬರೆಯೋದು, ಮತ್ತು ರೀಡಿಂಗು, ಬುಕ್ಕು ಓದೋದು, ಮತ್ತು ನೀವೇ ಏನಾದರೂ ಬುಕ್ ಬರೀಬೇಕು ಅಂತ ಆಸಕ್ತಿ ಇದ್ದರೆ ಅದನ್ನು ಬರೆಯೋದು, ಮತ್ತು ರಿಲ್ಯಾಕ್ಸಿಂಗ್ ಮೆಡಿಟೇಷನ್ಸ್ ಮಾಡ್ಕೋಬೋದು. ಅಥವಾ ಎಥಿಕಲ್ ಮಸಾಜ್ ಅಂತಾರೆ, ಎಥಿಕಲ್ ಮಸಾಜನ್ನ ಬೇಕಾದ್ರೂ ತಗೋಬೋದು ಫಾರ್ ರಿಲ್ಯಾಕ್ಸೇಷನ್. ಈ ಥರ ಥಿಂಗ್ಸ್ನ ಡೇ ಕಂಟಿನ್ಯೂ ಆಗಿ ಮಾಡೋದ್ರಿಂದ ನೀವು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಆ ಸ್ಟಿಮ್ಯುಲೇಷನ್ನು ಮತ್ತು ನಾರ್ಮಲಾಗಿ ಏನೆಲ್ಲ ಅಡಿಕ್ಷನ್ಸ್ ಇರುತ್ತೋ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದು ಇಮಿಡಿಯೇಟು ನಾವು ಫುಲ್ಲು 12 hours 24 hours ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಇದನ್ನ ಸ್ಟೇಜ್ ಬೈ ಸ್ಟೇಜು ಪ್ರಾಕ್ಟೀಸ್ ಮಾಡೋದು ಬೆಟರ್ ಅನಿಸುತ್ತೆ. ಯಾವ ಥರ, ನೀವು ನಾರ್ಮಲಾಗಿ ಡೇ ಫುಲ್ಲು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಈ ಟೈಮಿಂದ ಈ ಟೈಮ್ವರೆಗೂ ನಾನು ಮೊಬೈಲ್ನ ಮುಟ್ಟೋದೇ ಇಲ್ಲ ಅಂತ ಒಂದು ಸೈಡ್ ಇಟ್ಬಿಡೋದು, ಆ ಥರ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ನೀವು ಮೆಡಿಟೇಷನ್ ಎಕ್ಸ್ಪೀರಿಯನ್ಸೇ ಇರಲ್ಲ ನಿಮಗೆ, 5 minutes ಸ್ಟಾರ್ಟ್ ಮಾಡೋದು. 5 minutes ಸುಮ್ಮನೆ ಕೂತ್ಕೊಳ್ಳೋದು, ಅಬ್ಸರ್ವ್ ಮಾಡ್ತಾ ಇರೋದು ಏನಾಗ್ತಿದೆ ಏನು ಅಂತ. ಆ ಥರ ಮಾಡೋದ್ರಿಂದ ಕೂಡ ನಿಮಗೆ ಸ್ವಲ್ಪ ಕಂಟ್ರೋಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ 21 days ಆ ಥರ, ಮತ್ತು 12 hours 24 hours 48 hours ಈ ಥರ ಪ್ರಾಕ್ಟೀಸ್ಗೆ ಹೋಗೋದು ನನ್ನ ಸಜೆಷನ್. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ನೀವು ಯಾವ ಥರ ಡಿಟಾಕ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿ ವಿಲ್ ಮೀಟ್ ಯು ಟುಮಾರೋ. ಅಂಟಿಲ್ ದೆನ್, ಗುಡ್ ಬೈ, ಥ್ಯಾಂಕ್ ಯು.